ಸ್ವಾಗತ. ನಾನು ಚಂದ್ರಕಲಾ ನಂತನಗೌಡ. ರಾಣು ಮಂಡಲ್ ತೇರಿ ಮೇರಿ ಕಹಾನಿ. ಹೌದು, ಅದೃಷ್ಟ ಅನ್ನೋದೇ ಹಾಗೆ, ಯಾವಾಗ ಹೇಗೆ ಕುಲಾಯಿಸುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಅದೃಷ್ಟವನ್ನ ತಮ್ಮ ತೆಕ್ಕೆಗೆ ಎಳ್ಕೊಂಡಿದ್ದಂತಹ ರಾಣು ಮಂಡಲ್. ಈ ರಾಣು ಮಂಡಲ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ. ಆದರೆ ರೈಲ್ವೆ ನಿಲ್ದಾಣದಲ್ಲಿ ತೇರಿ ಮೇರಿ ಸಾಂಗ್ ಅನ್ನ ಹಾಡೋದ್ರ ಮುಖಾಂತರ ಜಗತ್ ವಿಖ್ಯಾತಿ ಪಡೆದಿದ್ದಂತಹ ರಾಣು ಮಂಡಲ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಎಷ್ಟು ದಿನಗಳ ಕಾಲ ಕಣ್ಮರೆ ಆಗಿದ್ದಂತಹ ರಾಣು ಮಂಡಲ್ ಇಲ್ಲಿವರೆಗೂ ಕೂಡ ಏನ್ ಮಾಡ್ತಾ ಇದ್ರು, ಎಲ್ಲಿದ್ರು ಅನ್ನೋದು ಗೊತ್ತಿರಲಿಲ್ಲ. ನೋಡಿ, ರೈಲ್ವೆ ನಿಲ್ದಾಣದಲ್ಲಿ ತನ್ನ ಸುಮಧುರ ಗಾಯನದ ಧ್ವನಿಯಿಂದ ಭಾರಿ ವೈರಲ್ ಆಗಿದ್ದಂತಹ ರಾಣು ಮಂಡಲ್ ಮತ್ತೆ ಸುದ್ದಿ ಆಗ್ತಿದ್ದಾರೆ. ಅವರ ಹೊಸ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡಿದ್ದು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಇತ್ತೀಚಿನ ಕ್ಲಿಪ್ನಲ್ಲಿ ಅವರು 90ರ ದಶಕದ ಸೂಪರ್ ಹಿಟ್ ರೊಮ್ಯಾಂಟಿಕ್ ಟ್ರ್ಯಾಕ್ ಲಾಲ್ ದುಪ್ಪಟ್ಟ ವಾಲಿ ಹಾಡ್ತಿದ್ದಾರೆ. ಅವರ ವಿಡಿಯೋ ಇಂಟರ್ನೆಟ್ ಬಳಕೆದಾರರ ಗಮನ ಸೆಳೆದಿದೆ. ಎಸ್, ನೋಡಿ, ರಾಣು ಮಂಡಲ್ ಈ ವಿಡಿಯೋವನ್ನ ದುಲಿ ಸರ್ಕಾರ್ ಅನ್ನುವ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಈ ವಿಡಿಯೋದಲ್ಲಿ ರಾಣು ಮಂಡಲ್ ತುಂಬಾ ವಿಭಿನ್ನ ಶೈಲಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಗೋವಿಂದ ಅವರ ಹಿಟ್ ಹಾಡನ್ನ ಪೂರ್ಣ ಅಭಿವ್ಯಕ್ತಿ ಮತ್ತು ಲಯದೊಂದಿಗೆ ಗುನುಗ್ತಾ ಇದ್ದಾರೆ. ಈ ಹಾಡು 1993ರಲ್ಲಿ ಬಿಡುಗಡೆ ಆದ ಆಂಖೇನ್ ಚಿತ್ರದಿಂದ ಬಂದಿದೆ. ಈ ಹಾಡು ಆ ಸಮಯದಲ್ಲಿ ಜನರ ಹೃದಯಗಳನ್ನ ಸೆರೆ ಹಿಡಿತು. ಪ್ರತಿ ಮನೆಯಲ್ಲೂ ಆಗಾಗ ಪ್ಲೇ ಆಗ್ತಾ ಇತ್ತು. ವಿಡಿಯೋ ಹಾಡಿನಲ್ಲಿ ಗೋವಿಂದ ಅವರೊಂದಿಗೆ ರಾಘೇಶ್ವರ್ ಅವರ ಜೋಡಿ ತುಂಬಾ ಚೆನ್ನಾಗಿತ್ತು. ಎಲ್ಲರ ಗಮನ ಕೂಡ ಸೆಳೆದಿತ್ತು. ಜನರು ರಾಣು ಮಂಡಲ್ ಅವರ ಗಾಯನ ಶೈಲಿಯನ್ನ ಇಷ್ಟಪಟ್ಟಿದ್ದು ಸೂಪರ್ ಅಂತ ಹೊಗಳ್ತಿದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ರಾಣು ಮಂಡಲ್ ಜೊತೆ ಒಬ್ಬ ಮಹಿಳೆ ಇದ್ದಾರೆ. ಅವರು ಈ ಹಾಡನ್ನ ಆನಂದಿಸ್ತಾ ಇದ್ದಾರೆ. ಜನರು ರಾಣು ಅವರ ಮುಖಭಾವ ಮತ್ತು ಅವರ ಗಾಯನ ಶೈಲಿಯನ್ನ ಇಷ್ಟಪಡ್ತಿದ್ದಾರೆ. ಈ ಹಿಂದೆ ರಾಣು ಮಂಡಲ್ ರಾಷ್ಟ್ರೀಯ ಹಬ್ಬಗಳಲ್ಲಿ ದೇಶಭಕ್ತಿ ಗೀತೆಗಳನ್ನ ಹಾಡಿದ್ದಕ್ಕಾಗಿ ಪ್ರಶಂಸೆಯನ್ನು ಕೂಡ ಪಡ್ಕೊಂಡಿದ್ರು. ಈಗ ಅವರ ಈ ಪ್ರಣಯ ಪ್ರದರ್ಶನವು ಅವರ ಅಭಿಮಾನಿಗಳಿಗೆ ಅಚ್ಚರಿಗಿಂತ ಕಡಿಮೆ ಕೊಟ್ಟಿಲ್ಲ. ರಾಣು ಮಂಡಲ್ ಅವರ ವಿಡಿಯೋ ಈಗಾಗಲೇ 1.8 ಮಿಲಿಯನ್ ವೀಕ್ಷಣೆಗಳನ್ನ ಪಡ್ಕೊಂಡಿದೆ. ಕಾಮೆಂಟ್ಗಳ ವಿಭಾಗದಲ್ಲಿ ಜನರು ಅವರ ಮಧುರ ಧ್ವನಿಯನ್ನ ಹೊಗಳ್ತಿದ್ದಾರೆ. ಒಬ್ಬ ಬಳಕೆದಾರರು ಎಂತಹ ಅದ್ಭುತ ಗಾಯನ ರಾಣುಚಿ ಅಂತ ಬರೆದಿದ್ದಾರೆ. ಇನ್ನೊಬ್ಬರು ಎಂತಹ ಹಾಡು ಅಂತ ಕಾಮೆಂಟ್ ಮಾಡಿದ್ದಾರೆ. ಹಿಮೇಶ್ ರೇಷಾಮಿಯಾ ಅವರೊಂದಿಗೆ ರಾಣು ಮಂಡಲ್ ಹಾಡನ್ನ ಹಾಡಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಪ್ರಾರಂಭ ಆದ ರಾಣು ಮಂಡಲ್ ಅವರ ಪ್ರಯಾಣವು ಖ್ಯಾತ ಬಾಲಿವುಡ್ ಸಂಯೋಜಕ ಹಿಮೇಶ್ ರೇಷಾಮಿಯಾ ಅವರೊಂದಿಗೆ ಹಿನ್ನೆಲೆ ಗಾಯಕಿಯಾಗಿ ಅವರ ಗಾಯನ ವೃತ್ತಿ ಜೀವನಕ್ಕೆ ಕಾರಣ ಆಯಿತು. ಒಟ್ಟಿಗೆ ಅವರು ತೇರಿ ಮೇರಿ ಕಹಾನಿ ಹಾಡನ್ನ ಹಾಡಿದ್ರು. ಈ ಹಾಡಿಗೆ ಮೆಚ್ಚುಗೆ ವ್ಯಕ್ತವಾಯಿತು. ಕಾಲದ ನಂತರದಲ್ಲಿ ರಾಣು ಮಂಡಲ್ ಜನಪ್ರಿಯತೆಯಿಂದ ಮರೆಯಾಗಿದ್ರು. ಅವರ ಗಾಯನ ಶೈಲಿ ಸಾಮಾಜಿಕ ಮಾಧ್ಯಮದಲ್ಲಿ ಗಮನ ಸೆಳೀತಾನೆ ಇದೆ. ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ದಂತಹ ರಾಣು ಮಂಡಲ್ ದೊಡ್ಡ ಸ್ಟಾರ್ಗಳ ಜೊತೆಯಲ್ಲೂ ಕೂಡ ಮಿಂಚಿದ್ರು. ಅದಾದ ನಂತರ ಸೆಲೆಬ್ರಿಟಿಗಳ ಜೊತೆ ಒಂದಷ್ಟು ಹಾಡು ತೆರೆ ಮೇಲೆ ಕಾಣಿಸಿಕೊಂಡ್ರು. ಅದಾದ ನಂತರ ಕಾಲ ಕಳೀತಾ ಹೋದಂತೆ ರಾಣು ಮಂಡಲ್ ಅವರು ತೆರೆ ಮೇಲೆ ಕಾಣಿಸ್ಕೊಳ್ಳೋದು ಕಡಿಮೆ ಆದರೂ. ಅಷ್ಟೇ ಅಲ್ಲದೆ ಅವರ ಜನಪ್ರಿಯತೆಯೂ ಕೂಡ ಕಡಿಮೆ ಆಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ಮಿಂಚಿದ್ರು. ಸ್ವಲ್ಪ ದಿನಗಳ ಕಾಲ ಕಣ್ಮರೆ ಆಗಿದ್ದಂತಹ ರಾಣು ಮಂಡಲ್ ಯಥಾಸ್ಥಿತಿಯಲ್ಲಿ ಮತ್ತೆ ರೈಲ್ವೆ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.